ಫ್ರೆಂಡ್ಸ್, ನೀವು ನೋಡ್ತಿರೋದು ಅಲ್ಪಿ, ಕೇರಳದಲ್ಲಿರುವಂಥ ಅಲ್ಪಿ ಬ್ಯಾಕ್ ವಾಟರ್ಸ್ ಬೋಟ್ ಹೌಸ್ಗಳ್ನ. ಇದೊಂಥರ ಯುನೀಕ್ ಅಂದರೆ ಯುನೀಕ್. ನಿಮಗೆ ಅಲಪಿಯಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಇಲ್ಲ. ನಿಮಗೆ ಈಗಷ್ಟೇ ರೀಸೆಂಟಾಗಿ ಮಂಗಳೂರಲ್ಲಿ ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಬ್ಯಾಕ್ ವಾಟರ್ಸು. ನಾನು ಇದನ್ನು ಕೇರಳದಲ್ಲಿ ಮಾಡಿರೋದು ವೀಡಿಯೋ. ಇದು ಬಂದು ಅಲಪಿ ಬ್ಯಾಕ್ ವಾಟರ್ಸ್ದು ಬೋಟ್ ಹೌಸ್ ವೀಡಿಯೋಸು. ತುಂಬಾ ಚೆನ್ನಾಗಿರುತ್ತೆ. ಲೈಫ್ ಟೈಮಲ್ಲಿ ಒಂದು ಸತಿನಾದರೂ ನೀವು ಬೋಟ್ ಹೌಸ್ ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು. ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಗ್ರೂಪು ಇಲ್ಲ ಕಪಲ್ಸು ಇದನ್ನು ಎಂಜಾಯ್ ಮಾಡ್ಬೋದು. ನೀವು ತುಂಬ ಚೆನ್ನಾಗಿ ಇಷ್ಟಪಡ್ತೀರ. ಇದರಲ್ಲಿ ನಿಮಗೆ ಹೆಂಗೆ ಅಂದರೆ ಬೇರೆ ಬೇರೆ ಥರ ಬೋಟ್ ಹೌಸ್ಗಳು ಸಿಗುತ್ತೆ. ನಿಮಗೆ ಬರೀ ನಿಮ್ಮ ಫ್ಯಾಮಿಲಿಗೆ ಮಾತ್ರ ಬೇಕಂದ್ರೂ ಒಂದು ಬೋಟ್ ಹೌಸ್ ಬುಕ್ ಮಾಡ್ಕೊಬೋದು. ಇಲ್ಲಾಂದರೆ ನಿಮಗೆ ದೊಡ್ಡ ದೊಡ್ಡ ಬೋಟ್ ಹೌಸ್ಗಳು ಸಿಗುತ್ತೆ, ನೀವು ಗ್ರೂಪಲ್ಲಾದರೂ ಬುಕ್ ಮಾಡ್ಕೊಬೋದು. ನಿಮಗೆ ಅಂದಾಜು ಕಪಲ್ಸ್ ಅಂದರೆ ಒಂದು ಬೋಟ್ ಹೌಸ್ ಫುಲ್ ಬುಕ್ ಮಾಡ್ತೀನಿ ಅಂದರೆ ಅರೌಂಡ್ 8,000 ರುಪೀಸ್ ಅಪ್ರಾಕ್ಸಿಮೇಟ್ಲಿ ಖರ್ಚಾಗುತ್ತೆ. ನಿಮ್ಗೆ ಅದಾದಮೇಲೆ ನೀವು ಹೆಂಗೆ ನೀವು ಹೈ ಬೋಟ್ಸ್ ಇಷ್ಟಪಡ್ತೀರೋ ಅದ್ರ ಪ್ರಕಾರ 8,000ಇಂದ ನಿಮಗೆ 15,000 20,000 ತನಕ ನಿಮಗೆ ಬೋಟ್ಸ್ ರೆಂಟಲ್ ಸಿಗುತ್ತೆ. ನಾವು ಹೋಗಿದ್ದು ಅರೌಂಡ್ 8,000 ಕೊಟ್ಟಿದ್ವಿ. ಇದು ನಿಮಗೆ ಹೆಂಗೆ ಅಂದರೆ ಬೆಳಗ್ಗೆ 11-11:30 ಸ್ಟಾರ್ಟ್ ಮಾಡಿದ್ರೆ ಬೋಟು, ನೆಕ್ಸ್ಟ್ ಡೇ ಮರುದಿನ 8 ಗಂಟೆ ತನಕ ನಿಮಗೆ ಈ ಬೋಟ್ ಹೌಸಲ್ಲಿ ಇರಬಹುದು. ಆಲ್ಮೋಸ್ಟ್ ಒಂದಿನ ಅಂತ ಅಂದ್ಕೊಳ್ಳಿ. ಹಾಗೆ ನಿಮಗೇನೆಂದರೆ 3 ಟೈಮು ಇವರು ಊಟ ಪ್ರೊವೈಡ್ ಮಾಡ್ತಾರೆ ಬೋಟ್ ಹೌಸಲ್ಲೇ. ನೀವು ಆಚೆ ಹೋಗೋ ಅವಶ್ಯಕತೆಯೇ ಇಲ್ಲ. ಫ್ರೆಶ್ಶಾಗಿ ಅವರೇ ಕುಕ್ ಮಾಡಿ ನಿಮ್ಗೆ ಸರ್ವ್ ಮಾಡ್ತಾರೆ. ವೆಜ್ ನಾನ್ ವೆಜ್ ಎರಡೂ ಸರ್ವ್ ಮಾಡ್ತಾರೆ. ನೀವು ಮುಂಚೆ ಯಾವ ಥರ ಆಪ್ಷನ್ ತೊಗೊಂಡಿರ್ತಾರೋ ಆ ಥರ ನಿಮ್ಗೆ ಅವರು ಸರ್ವ್ ಮಾಡಿಕೊಡ್ತಾರೆ. ಫ್ರೆಶ್ ಕ್ಯಾಚು ಅಲ್ಲೇ ನಿಮಗೆ ಫಿಶ್ಶು ಬೇಕಂದರೆ ಅವರು ಹಿಡಿದು ನಿಮ್ಗೆ ಅಲ್ಲೇ ಮಾಡಿ ಕೊಡ್ತಾರೆ. ನಾವು ವೆಜಿಟೇರಿಯನ್ ಆಗಿದ್ದರಿಂದ ನಾವು ಬರೀ 3 ಟೈಮ್ ಅವ್ರಿಗೆ ವೆಜಿಟೇರಿಯನ್ನು ಹೇಳಿದ್ವಿ. ನೀವು ನೋಡ್ತಾಯಿದ್ದೀರಾ ಈ ಬೋಟಲ್ಲಿ ನಿಮ್ಗೆ ನೋಡಿ ಆರಾಮಾಗಿ ವಿಶಾಲವಾದ ಜಾಗ ಇರುತ್ತೆ ಆರಾಮಾಗಿ ಕೂತ್ಕೊಳ್ಳೋಕ್ಕೆ. ನೀವು ನೋಡಿ ಸೋಫಾ ಗೀಫಾ ಎಲ್ಲ ಆರಾಮಾಗಿರುತ್ತೆ. ಡೈನಿಂಗ್ ಟೇಬಲ್ ಇರುತ್ತೆ, ಆರಾಮಾಗಿ ಟಿ ವಿ ಇರುತ್ತೆ. ಇಂಥ ಜಾಗಕ್ಕೆ ಬಂದಮೇಲೆ ಯಾರೂ ಟಿ ವಿ ನೋಡೋಲ್ಲ, ಎಲ್ಲ ಅವರು ನೇಚರ್ನ ಎಂಜಾಯ್ ಮಾಡ್ತಾರೆ. ಹಿಂಗೆ ನಿಮಗೆ ಬಾಲ್ಕನಿ ಟೈಪ್ ಇರುತ್ತೆ ಮೇಲ್ಗಡೆ, ರೂಫ್ ಟಾಪು. ನೀವು ಅಲ್ಲೇ ಹಂಗೆ ಮೆಟ್ಲು ಹತ್ಕೊಂಡು ಹೋದರೆ ನಿಮ್ಗೆ ಒಳ್ಳೆ ವ್ಯೂ ಕೊಡೋಂಥ ಬಾಲ್ಕನಿ ಇರುತ್ತೆ. ನಿಮ್ಗೆ ಅಲ್ಲೂ ಸಿಟ್ಟಿಂಗ್ ಅರೇಂಜ್ಮೆಂಟ್ಸ್ ಇರುತ್ತೆ. ನಿಮಗೆ ಮಳೆ ಬಂದರೂ ನೆನೆಯಲ್ಲ, ಹಂಗೆ ಫುಲ್ಲು ಮೇಲ್ಗಡೆ ರೂಫ್ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಕೂತ್ಕೊಂಡು ನೀವು ಆರಾಮಾಗಿ ನೀವು ನೇಚರ್ನ ಎಂಜಾಯ್ ಮಾಡ್ಬೋದು. ಆರಾಮಾಗೆ ಅವರು ಕಾಫಿ ಟೀ ಮಾಡಿಕೊಡ್ತಾರೆ. ಆರಾಮಾಗೆ ಕೇಳಿಕೊಂಡು ಇಲ್ಲಿ ಕೂತ್ಕೊಂಡು ಒಳ್ಳೆ ವ್ಯೂ ಎಂಜಾಯ್ ಮಾಡಿಕೊಂಡು ನಾವು ಒಳ್ಳೆ ಸಮಯ ಕಳಿಬೋದು. ಇಲ್ಲಿ ಏನಂದರೆ ಒಂದಿನ ಇರಬೇಕಿಂಥ ಜಾಗದಲ್ಲಿ. ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಮಧ್ಯಾಹ್ನ ಅವರು ಒಂದು ಬ್ರೇಕ್ ಕೊಡ್ತಾರೆ, 1-1:30 ಹಂಗೆ ಊಟಕ್ಕೆ ಅಂತ. ಅಲ್ಲೇ ಅಡುಗೆ ಮಾಡಿಕೊಡ್ತಾರೆ. ಮತ್ತು ಈವ್ನಿಂಗ್ ಅರೌಂಡ್ 5:30 ಹಿಂಗೆ ಒಂದು ಬ್ರೇಕ್ ಕೊಡ್ತಾರೆ ಟೀಗೆ ಅಂತ. ಅಲ್ಲಿ ನೀವು ಹಳ್ಳಿ ಹತ್ರ ಅವರು ಬಿಟ್ಟಿರ್ತಾರೆ. ನೀವು ಸಣ್ಣದು ಇನ್ನೊಂದು ಬೋಟ್ ಹೈಯರ್ ಮಾಡಿಕೊಂಡು ನೀವು ಆ್ಯಕ್ಚುಲಿ ಬೋಟಿಂಗ್ ಥರ ಹೋಗ್ಬೋದು ಒಳಗಡೆ, ಊರೊಳಗಡೆ ಬ್ಯಾಕ್ ವಾಟರ್ಸು ತುಂಬ ಚಿಕ್ಕ ಚಾನಲ್ ಥರ ಇರುತ್ತೆ ನೀರು. ಅದರಲ್ಲಿ ತುಂಬ ಚೆನ್ನಾಗಿರುತ್ತೆ. ನೀವು ಎಕ್ಸ್ಪ್ಲೋರ್ ಮಾಡಬೇಕು ಒಂದು ಸತಿ, ಅದನ್ನು ಮಿಸ್ ಮಾಡಬೇಡಿ. ಅಲ್ಲಿ ನೀವು ಮಾತಾಡಿ ಕೇಳಿ ಅವ್ರ ಹತ್ರ. ಅದಕ್ಕೆ ಅಡಿಷ್ನಲ್ ಚಾರ್ಜ್ ಮಾಡ್ತಾರೆ, ಒಂದು 200-300 ರುಪೀಸ್. ಬಟ್ ವರ್ತ್ ಗೋಯಿಂಗ್, ನೀವು ಹೋಗಲೇಬೇಕು. ತುಂಬ ಚೆನ್ನಾಗಿರುತ್ತೆ. ನೀವು ಇಲ್ಲಿ ನೋಡ್ತಿದ್ದೀರಲ್ಲ ರೈಟ್ ಸೈಡಲ್ಲಿ, ಅದೆಲ್ಲ ಊರೊಳಗಡೆ. ನೀವು ಆ ಕಡೆಯಿಂದ ಹೋಗಬೇಕು, ತುಂಬ ಚೆನ್ನಾಗಿರುತ್ತೆ ಅಲ್ಲಿ. ಆಮೇಲೆ ನಿಮಗೆ ಸಾಯಂಕಾಲ ಅವರು 6-6:30 ತನಕ ಹಿಂಗೆ ರೌಂಡ್ ಹೊಡಿಸಿ ಬೇರೆ ಬೇರೆ ಜಾಗಗಳು ತೋರಿಸ್ಕೊಂಡು ನಿಮ್ಗೆ ಈಸಿಲಿ ಅವರು ಒಂದು ಡೇಯಲ್ಲಿ ನಿಮ್ಗೊಂದು 50-60 ಕಿಲೋಮೀಟರ್ ಸ್ಲೋ ಆಗಿ ಎಲ್ಲ ನಿಮಗೆ ತೋರಿಸ್ಕೊಂಡು ಬರ್ತಾರೆ. ಜಾಗಗಳನ್ನ ಒಳ್ಳೊಳ್ಳೆ ಜಾಗಗಳು ತೋರಿಸ್ತಾರಲ್ಲಿ. ನಿಮಗೆ ಎಲ್ಲ ನೇಚರಾಗೆ ತುಂಬ ಚೆನ್ನಾಗಿರುತ್ತೆ. ಸೊ ಅರೌಂಡ್ 50-60 ಕಿಲೋಮೀಟರ್ ಅಂತೂ ಕವರ್ ಮಾಡ್ತಾರೆ ಆರಾಮಾಗಿ ಅವರು. ಅದಾದಮೇಲೆ ಈವ್ನಿಂಗ್ 6-6:30 ಅಷ್ಟೊತ್ತಿಗೆ ಕತ್ಲಾಗ್ತಿದ್ದಂಗೆ ಅವ್ರದ್ದೇ ಆದ ಒಂದು ಪಾರ್ಕಿಂಗ್ ಸ್ಪೇಸ್ಗಳಿರುತ್ತೆ. ಅಲ್ಲಿ ಅವರು ಬೋಟನ್ನ ಪಾರ್ಕ್ ಮಾಡಿಬಿಡ್ತಾರೆ. ಅಂದರೆ ನೀವು ಅಲ್ಲೇ ರೂಮಲ್ಲೇ ಇರ್ತೀರ, ನೀವು ಬೋಟಲ್ಲೇ ಇರ್ತೀರ. ಅವರು ನಿಮಗೆ ಅಡುಗೆ ಎಲ್ಲ ಮಾಡಿ ನಿಮ್ಗೆ ಸರ್ವ್ ಮಾಡಿ ನಿಮಗೆ ಅವರು ಬೆಳಗ್ಗೆ ಮತ್ತು 8-8:30 ಅಷ್ಟೊತ್ತಿಗೆ ರೆಡಿಯಾಗಿ ಇಟ್ಬಿಡ್ತಾರೆ. ಅಲ್ಲಿವರೆಗೂ ನೀವು ಇರ್ಬೋದು. ಸೊ ತುಂಬಾ ಚೆನ್ನಾಗಿರುತ್ತೆ. ತುಂಬ ಒಳ್ಳೆಯ ಜಾಗ, ನೀವು ಎಕ್ಸ್ಪ್ಲೋರ್ ಮಾಡಲೇಬೇಕು. ಸೊ ಇದನ್ನು ಒಂದು ಸತಿ ನೀವು ಎಕ್ಸ್ಪ್ಲೋರ್ ಮಾಡಿ. ತುಂಬಾ ಚೆನ್ನಾಗಿರುತ್ತೆ, ಯೂನಿಕಾಗಿರುತ್ತೆ. ಈಗ ರೇಟ್ಸ್ ಎಲ್ಲ ನಿಮಗೆ ಬೇರೆ ಬೇರೆ ಥರ ಇರುತ್ತೆ. ಆನ್ಲೈನಲ್ಲೇ ಒಂದು ರೇಟ್ಸ್ ಇರುತ್ತೆ, ಅಲ್ಲೇ ಒಂದು ರೇಟ್ಸ್ ಇರುತ್ತೆ. ಏನಂದರೆ ಅಲ್ಲೇ ಹೋಗಿ ನಿಮ್ಗೆ ಏನಂದರೆ ಲ್ಯಾಂಗ್ವೇಜ್ ಬ್ಯಾರಿಯರ್ ಆಗ್ಬೋದು, ಲ್ಯಾಂಗ್ವೇಜ್ ಪ್ರಾಬ್ಲಮ್ಸ್ ಆಗ್ಬೋದು. ಹಾಗಾಗಿ ಆನ್ಲೈನಲ್ಲೇ ಒಂದು ಸತಿ ಚೆಕ್ ಮಾಡಿ ರೀಸನಬಲ್ ರೇಟ್ಸು ರಿವ್ಯೂಸ್ ನೋಡಿಕೊಂಡು ಮುಂಚೆನೇ ಬುಕ್ ಮಾಡ್ಕೊಂಡು ಹೋಗ್ಬಿಟ್ರೆ
ನಿಮ್ಗೆ ಅಲ್ಲೋಗಿ ನೆಗೋಷಿಯೇಟ್ ಮಾಡೋ ಅವಶ್ಯಕತೆ ಇರಲ್ಲ. ನಿಮಗೆ ಈಸಿಲಿ ನಿಮಗೆ ಎ ಟು ಝೆಡ್ ಅವರು ನಿಮಗೆ ಅವರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಪ್ರಕಾರ ನೀವು ಹೆಂಗೆ ಕಸ್ಟಮೈಸೇಷನ್ ನೀವು ಕೇಳಿರ್ತೀರ ಅದ್ರ ಪ್ರಕಾರ ಅವ್ರು ಮಾಡಿಕೊಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಸೊ ಒನ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡಿ ಫ್ರೆಂಡ್ಸ್. ನನ್ನ ಕಡೆಯಿಂದ ನಾನೇನು ಹೇಳ್ತೀನಿ ಅಂದರೆ ಒಂದು ಸತಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಬಟ್ ಅದೇ ಥರನೇ ಇದು ಕೇರಳದಾಯಿತು. ಈಗ ಮಂಗಳೂರಲ್ಲೂ ಸಹ ಸ್ಟಾರ್ಟ್ ಆಗಿದೆ. ಸೊ ಮಂಗಳೂರದು ನಾನು ಹೋದ್ಮೇಲೆ ಒಂದು ವೀಡಿಯೋ ಹಾಕ್ತೀನಿ, ನೀವು ಇದನ್ನು ಚೆಕ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಈಗ ನಮ್ಮ ಊರಲ್ಲೇ, ನಮ್ಮ ಕರ್ನಾಟಕದಲ್ಲೇ ಮಂಗಳೂರಲ್ಲಿ ಬರ್ತಾ ಇರೋದ್ರಿಂದ ಇದೆಲ್ಲ ಬಂದಿದೆ ಆಲ್ರೆಡಿ. ಸೊ ಅದರದ್ದು ಒಂದು ವೀಡಿಯೋ ಹಾಕ್ತೀನಿ, ನೋಡಿ ಎಂಜಾಯ್ ಮಾಡಿ. ವ್ಯೂ ಮಾತ್ರ ಅಮೇಜಿಂಗ್ ಆಗಿದೆ. ಒಂದು ಸತಿ ನೋಡ್ಬೇಕು ನೀವು, ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಫ್ಯಾಮಿಲಿ ಜೊತೆ, ತುಂಬ ಚೆನ್ನಾಗಿರುತ್ತೆ. ಓಕೆ ಸ್ನೇಹಿತರೆ, ಮತ್ತೊಂದು ವೀಡಿಯೋದಲ್ಲಿ ನಿಮಗೆ ಸಿಗ್ತೀನಿ ನಾನು. ಅಲ್ಲಿವರೆಗೂ ಎಂಜಾಯ್ ಮಾಡಿ.